ಸಂತೋಷ ಆಗುತ್ತಪ್ಪ. ನೀನು ನ್ಯಾಷನಲ್ ಕರಾಟೆ ಚಾಂಪಿಯನ್ಶಿಪ್ಗೆ ಸೆಲೆಕ್ಟ್ ಆಗಿದ್ದೀನಿ. ನಿನ್ ಗುರಿ ಮುಟ್ಟೋದಕ್ಕೆ ಇದು ಒಂದೇ ಅವಕಾಶ. ನಾನು ಗೆಲ್ತೀನಿ. ನನ್ ಗುರಿನ ನಾನು ಮುಟ್ತೀನಿ. ಅದೇ ನೀ ಗೆಲ್ತೀನಿ ಗೊತ್ತಿತ್ತು. ಯಾಕೆಂದ್ರೆ ನಿನ್ ಹಿಂದೆ ಛಲ ಇದೆ, ಅದಕ್ಕೆ ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ಯಾ. ಅದೇನಂದ್ರೆ ನಿಜ ಅಭಿ, ನೀನ್ ಸಾಧಿಸ್ತೀಯಾ. ಆ ನಂಬಿಕೆ ನಮ್ಮೆಲ್ಲರಿಗೂ ಇದೆಯಪ್ಪ. ನಮ್ಮೆಲ್ಲರ ಪರವಾಗಿ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಅಭಿ. ಥ್ಯಾಂಕ್ಸ್. ಒಬ್ಬನಿಗೆ 4 ಜನ ಸೇರ್ಕೊಂಡು ಹೊಡಿತಾ ಇದ್ದೀರಲ್ಲ, ತಪ್ಪು ಕಂಡ್ರು ತಪ್ಪು. ನಮ್ಗೆ ಸಾಯಿಸ್ಬೇಡ್ರಣ. ಕೊಡಲಿ ತಗೋಣ. ಮೊದ್ಲು ಬಿರಿಯಾನಿ ತಿನ್ನು. ಅವನ್ ಮನೆಯಲ್ಲಿರೋ ಸಾಮಾನೆಲ್ಲ ಹರಾಜಾಕಿ, ಅಲ್ಲಿಗೂ ನಮ್ ದುಡ್ಡು ಸರಿಗ್ ಹೋಗಿಲ್ಲ ಅಂದ್ರೆ, ಅವನ್ ಕಾರು ಹರಾಜಾಕಿ, ಅಲ್ಲಿಗೂ ನಮ್ ದುಡ್ಡು ಸೆಟಲ್ಮೆಂಟ್ ಆಗಿಲ್ಲ ಅಂದ್ರೆ, ಅವನ್ ಹೆಂಡತಿ ಮಕ್ಕಳು ಫೈನಲ್ ಆಗಿ ಅವನ್ ಮನೆ ನಾಯಿನಾದ್ರೂ ಮಾರಿ ನಮ್ಮ ಅಷ್ಟು ಬಡ್ಡಿ ತಗೊಂಡ್ಬಂದ್ರು. ಇವೆಲ್ಲ ನಮಗ್ ಮಾಮೂಲಿ. ಯಾಕೋ ಫೋನ್ ಮಾಡಿ ನಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜಾಕ್ತಾರೆ. ಇರಕೊಂಡು ಬನ್ನಿ, ಬಿರಿಯಾನಿ ತಿಂದೇನಪ್ಪ? ತಿಂದೇನ? ಹಾಗಾದ್ರೆ ರಕ್ತ ಬರಂಗ್ ಬರ್ಬೇಕಲ್ಲಪ್ಪ. ಏನ್ ನೋಡ್ತಾ ಇದ್ಯಾ? ಹೊಸ ಇದೇ ಒಬ್ಬ ತಂಗಿ ಮದುವೆಗೆ ಅಂತ 5 ಲಕ್ಷ ರೂಪಾಯಿ ಸಾಲ ತಗೊಂಡಪ್ಪ. 10 ತಿಂಗಳಿಗೆ ಬಡ್ಡಿ, ಮೀಟ್ರ್ ಬಡ್ಡಿ ಎಲ್ಲ ಸೇರಿ 16 ಲಕ್ಷ ರೂಪಾಯಿ ಆಗಿದೆ. ಸುಮ್ಮನೆ ತಗೊಂಡವಲ್ಲ ಇದು. ಮನೆ ಪೇಪರ್ ಅದ ಇಟ್ಟು ಸಾಲ ತಗೊಂಡವ್ರೆ. ಈಗ ನನ್ನ ಹೆಸರು ರಿಜಿಸ್ಟರ್ ಮಾಡ್ಕೊಡು ಅಂದ್ರೆ ಮಾಡ್ಕೊಡಲ್ಲ ಅಂತ ನಾನು. ಅನ್ಯಾಯವಾಗಿ ಹೊಡ್ಬಿಟ್ಟು ನಂಗೆ. ಅಣ್ಣ ಎಷ್ಟೊಳ್ಳೆ ಆಪಲ್ ಜ್ಯೂಸ್ ಕೊಡ್ರ ಪಾಪ. ಅಲ್ಲ ಕುಡಿಯಮ್ಮ, ಕುಡಿ. ಬಿರಿಯಾನಿ ತಿಂದೇನೆ ಆಪಲ್ ಜ್ಯೂಸ್ ಕೊಡುತ್ತೆ, ಒಳ್ಳೇದು. ಮನೆ ರಿಜಿಸ್ಟ್ರೇಷನ್ ನನ್ನ ಹೆಸರಿಗೆ ಯಾವಾಗ ಮಾಡ್ಕೊಡ್ತೀಯ? ನಮ್ಗಿರೋದು ಒಂದೇ ಮನೆ, ಅದನ್ನ ಬರ್ಕೊಟ್ಬಿಟ್ಟು ಎಲ್ಲಿಗಾನ ಹೋಗೋದು? ಇನ್ನೊಂದು ಬಿರಿಯಾನಿ ಜ್ಯೂಸ್ ತಂದ್ಕೊಡ್ರ ಇವನಿಗೆ. ಇನ್ನು ಎಷ್ಟು ಬಿರಿಯಾನಿ ಜ್ಯೂಸ್ ತಂದ್ಕೊಡ್ಬೇಕಲ್ಲ ನನ್ನ ಮಗನಿಗೆ. ನಿಲ್ಸುತ್ತಾಯೇ? ಯಾಕಮ್ಮ ಹಂಗ್ ಗುಡಾಯ್ತೀಯಾ? ಸ್ವಲ್ಪ ಮುಗ್ತ ನೋಡು. ಹೆಣ್ಣು ನಿಲ್ತಾ ಇದ್ದೇನೆ ಚಂದ. ಯಾರು ನೀವೆಲ್ಲ? ನಮ್ ಹಿಸ್ಟ್ರಿ ಬ್ಯಾಗ್ರೌಂಡ್ ಹೇಳ್ಬೇಕಂದ್ರೆ ತುಂಬಾನೇ ದೊಡ್ಡದು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಾವು ನಮ್ ಹರೀಶನ್ನು ಕರೆಯೋರು. ಬರ್ತೀನಿ. ಅದೇನು ಚಂಪನ್ ಅಂತಾರಲ್ಲ, ಅದೇ ಚಂಪಲ್ ಅದು ಕರಾಟೆ ಚಾಂಪಿಯನ್ಶಿಪ್. ಕರೆಕ್ಟ್ ತೆಪ್ಪಾಯ್ತು ಕಣವ. ಆ ಶಿಪ್ಗೆ ನೀವು ಹೋಗ್ಬಾರ್ದು ಕಣವ. ಯಾಕಂದ್ರೆ ಬಾಸ್ ಕಡೆ ಹುಡುಗಿ ಅಲ್ಲಿ ಗೊತ್ತಲೆ ಅಷ್ಟೇ ಕಣವ. ಬಾಸ್ ಹೇಳ್ದಂಗೆ ತ್ಯಾಗ ಮಾಡೋದಕ್ಕೆ ನಾನ್ ಹೋಗ್ತಾ ಇರೋದು ಡ್ಯಾನ್ಸ್ ಕಾಂಪಿಟೇಷನ್ಗೆಲ್ಲ, ಕರಾಟೆ ಚಾಂಪಿಯನ್ಶಿಪ್ಗೆ. ನೋಡಕ್ಕೆ ಸಾಫ್ಟ್ ಅಂಡ್ ಸ್ಲಿಮ್ ಆಗಿದ್ರು ತುಂಬಾನೇ ಕೊಬ್ಬಿದೆ. ಈ ಬೆದರಿಕೆಗೆಲ್ಲ ಹೆದರೋಳಲ್ಲ ಈ ಅಭಿ. ನಿನ್ ಬಾಸ್ ಹೇಳಿ ಏನು ಮಾಡಕ್ಕಾಗಲ್ಲ ಅಂತ. ನೋಡ ಸುಮ್ಮನೆ ತೊಂದರೆ ಕೊಡ್ತಾ ಇದಾರೆ. ಅವ್ನು ಸಿಂಗಲ್ ಅಲ್ಲ, ಹಿಂದೆ ಗ್ಯಾಂಗ್ ಇದೆ.
ಸುಮ್ಮನೆ ಕ್ಲಾಶ್ ಬೇಡ, ಮರ್ಯಾದೆಯಿಂದ ಹೋಗ್ತಾ ಇರಿ. ಇಲ್ಲ ಅಂದ್ರೆ ಪೊಲೀಸ್ ಫೋನ್ ಮಾಡ್ತೀನಿ. ಯಾಕೋ ಮುಗಿದ್ರೆ ಕರೆಂಟ್ ಹೊಡೆದ್ರೆ ಕಾಗಿದ್ರೆ ಮುಖ ಮಾಡ್ಕೊಂಡಿದ್ದಿಲ್ಲ, ಯಾಕೋ ಅದು ಲವ್ ಮಾಡಲ್ಲ ಕಾಗದ್ ಬಿಟ್ಟ ನನ್ನ ಮಗನೇ ಕೊಂಡ್ರು ನೀನು ಯಾವಾಗ ನೋಡಿ ನಾನು ಲವ್ ಮೇಲೆ ನಿನಗೆ ಡೀಪ್ ಲವ್ ಸ್ಟೋರಿ ನಿಂತು ಅದು ನೀನು ಟ್ವಿಸ್ಟ್ ಇದೆ ಅಂತ ಕೇಳಿದ ತಂದೆ ಸಾಕು ನನ್ನ ಮಕ್ಳ ಸರಿಯಾಗಿ ಕೇಳಿಸ್ಕೊಳ್ಳಿ. ಸ್ವಲ್ಪ ಅಲಭ್ಯಕ ಓದಿದ್ರು IAS ಆಗ್ಬೋದು, ಸ್ವಲ್ಪ ಬಾಡಿ ಇತ್ತು ಅಂತಂದ್ರೆ ಮೆಲ್ಟಿಗೆ ತಿಳ್ಕೊಬೋದು, ಹಾಗೆ ಸ್ವಲ್ಪ ತಲೆ ಇತ್ತು ಅಂತಂದ್ರೆ ಪೊಲಿಟಿಷಿಯನ್ ಆಗ್ಬಿಡ್ಬೋದು. ಇದೆಲ್ಲ ಯಾವ್ದು ಕಷ್ಟ ಅಲ್ಲ ಕಂಡ್ರು. ಆದ್ರೆ ಒಂದು ಹುಡುಗಿ ಮನ್ಸಿನ ಗೆಲ್ಲೋದಿದೆಯಲ್ಲ, ಅದು ಎಷ್ಟು ಕಷ್ಟ ಅಂತ ನಿಮ್ಮ ಅಬ್ಬೆ ತಾರಿ ನನ್ನ ಮಕ್ಳಿಗೆ ಹೇಗೆ ಗೊತ್ತಾಗಬೇಕು? ಯಾಕ್ರ ನಾನು ಇಟ್ಕೊಂಡು ಕಿಂಡಲ್ಲ ಮಗ, ಕಿಂಡಲ್ ಎಲ್ಲ ಕ್ಯಾಂಡಲ್ ಇಲ್ಲ. ನಿನ್ ಪ್ರೀತಿ ಮತ್ತೊಂದು ಸೊಲ್ಯೂಷನ್ ಇದೆ, ನೀನ್ ತಲೆ ಕೆಡ್ಸ್ಕೊಬೇಡ ತಂದೆ. ನೋಡ್ ಮಗ, ಪ್ರೀತಿನ ಯಾವತ್ತು ಸೀಕ್ರೆಟ್ ಆಗಿ ಹಾರ್ಟ್ ಅಲ್ಲೇ ಇಟ್ಕೋಬಾರ್ದು, ಅದು ಕ್ಯಾನ್ಸರ್ ಕಿಂತಲೂ ಡೇಂಜರ್. ಬ್ಲಾಸ್ಟ್ ಮಾಡ್ಬಿಡು, ರಿಸಲ್ಟ್ ನ ನೋಡ್ಕೊಂಡು ಆಮೇಲೆ ಫ್ಯೂಚರ್ ನ ಪ್ಲಾನ್ ಮಾಡಿದ್ರೆ ಆಯ್ತು. ನೋಡಪ್ಪ, ಒಂದ್ ವೇಳೆ ಫೇಲ್ ಆಯ್ತು ಅಂದ್ರೆ ಮತ್ತೆ ಟ್ರೈ ಮಾಡು, ಪಾಸ್ ಆದ್ರೆ ನಮ್ಗೆ ತಾಂತಿದೆ ಸುಗ್ರಿಗೆ. ಸರಿನಪ್ಪ, ಇವಾಗ ನಾಳೆ ನೀನಾದ್ಮೇಲೆ ಹೋಗ್ಬಿಟ್ಟು ಅವ್ರ ಹತ್ರ ನಿಮ್ ಮನ್ಸಿಗಿರೋ ವಿಷಯ ಎಲ್ಲ ಹೇಳ್ಬಿಡು. ಇಲ್ಲ ಅಂತಂದ್ರೆ ನಿನ್ ಪರವಾಗಿ ನಾಳೆ ಹೋಗೆಲ್ಲ ಹೇಳ್ಬಿಟ್ಟು ತೀರ್ಮಾನ ಮಾಡ್ಬಿಡ್ತೀವಿ, ಸರಿ ಅಲ್ವಾ? ಅಯ್ಯೋ